ಒಂದು ಮನೆಯ ಮುಂದಿನ ರಂಗೋಲೆ ಅವರ ಮನೆಯ ಸಂಸ್ಕೃತಿನ ತಿಳಿಸುತ್ತೆ. ಹೆವಿ ಬ್ಯುಸಿ ಇರೋ ಈ ಬೆಂಗಳೂರು ಜನಗಳಿಗೆ ಮುಖ ತೊಳೆದು ಡ್ಯೂಟಿಗೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಆ ಮನೆಯ ಮುಂದೆ ಬಿಡೋ ರಂಗೋಲೆ ನನ್ನ ಮನವನ್ನೇಕೆ ಪುಳಕಗೊಳಿಸುತ್ತಿದೆ. ನೀಲಿ ಸೀಮಾ ಎಲ್ರಪ್ಪ ರೋಮನ್ನು ಇಷ್ಟೊತ್ತಾತ್ರ ಅಡ್ದಲ್ಲಿ ಸುಳುವೇ ಇಲ್ಲ. ಏನ್ರಿ ನನ್ನನ್ನೇ ಬಿಟ್ಟು ಹೊಟ್ಟಿದ್ದೀರಾ? ನಾವು ಇಷ್ಟೊತ್ತು ಕಾದ್ವಿ, ನೀನೇ ಬರಲಿಲ್ಲ. ನೀನು ಬರೋ ತಡ ಆಯ್ತಲ್ವಾ, ಹಾಗೆ ಮಾತಾಡ್ಕೊತ ಬಂದ್ವಿ. ಸರಿ ಬನ್ರಿ ಬೇಗ, ಹೊರಡೋಣ, ಲೇಟ್ ಆಯ್ತು. ಅಲ್ಲಿ ನೋಡ್ರು ಬರ್ತಾವನೆ. ಏನೇ ಹೇಳ ಮಗ, ನಮ್ಮ ರೋಮಂದು ಕದರೇ ಕದರು. ಹಾಯ್ ಫ್ರೆಂಡ್. ಓಯ್ ಮಗ, 4 ಟೀ 3 ಸಿಗರೇಟ್ ಕೊಡು. ಲೋ ಅಂಡ್ ತಮ್ದಿರ, ಅಪ್ಪ ದುಡ್ದಿಟ್ಟಿದ್ದಾರೆ ಅಂತ ಶೋಕಿಗೊಂದು ಗಾಡಿ, ಜಿಮ್ಮಿಗೊಂದು ಒಳ್ಳೆ ಬಾಡಿ ಮೇಂಟೈನ್ ಮಾಡಿ ಇಂಥ ಕಾಕ ಅಂಗಡಿ ಮುಂದೆ ಸ್ಟೈಲಾಗಿ ಟೀ ಸಿಂಗಲ್ ದಮ್ ಮಾಡ್ಕೊಂಡು ಬುಸ್ ಅಂತ ಹೊಗೆ ಬಿಡ್ತಾ ನೀವಾಗಿ ಹಾಕೊಳ್ತಲ್ದಲೆ ನಮಗೂ ಹೊಗೆ ಹಾಕಿ ಮುದ್ದಾದ ಪರಿಸರ ಹಾಳು ಮಾಡ್ತಿರಲ್ಲ, ನಿಮಗೆ ತಗೊಂಡು. ಆಹಾ, ಲೋ ರೋಮನ್, ಹುಡುಗಿಯರ ಮುಂದೆ ಬಿಲ್ಡಪ್ ತೊಳಕ್ಕೆ ನಮ್ಮಂಥ ಸ್ನೇಹಿತರಿಗೂ ಅವಮಾನನಾ? ಅಣ್ಣಯ್ಯ, ಕೆಲವ್ನು ಅಂದ್ಕೊಳ್ಬಾರ್ದು, ಕೆಲವ್ನು ಅಂದ್ಕೊಳ್ಬೇಕು. ಎಕ್ಸ್ಪೆಷಲಿ ಅವಮಾನ. ಈ ಅವಮಾನ ಅನ್ನೋದು ಇಡೀ ಜಗತ್ನಲ್ಲಿ ಇಲ್ಲ, ಅದನ್ನ ನಾವು ಅಂದ್ಕೊಳ್ಳೋದು. ಹುಡುಗಿಯರ್ ಕಂಡ್ರೆ ಅಂದ್ರೆ ಸಾಕು, ಬಿದ್ದರಂಗ್ ಕೂಡ ಎದ್ ಬಂದು ಫಿಲಾಸಫಿ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಮಗ, ಸ್ವಲ್ಪ ಗಾಡಿ ಕೀ ಕೊಡು. ಪೆಟ್ರೋಲ್ ಗಾಡಿ ನಮ್ದು, ಬಿಲ್ಡಪ್ ಶೋ ಮಾತ್ರ ನಿಮ್ದಾ? ಹಾ ನೋಡಿದ್ರಾ, ನಾನು ಅಂದ್ಕೊಂಡ್ರಿದ ಅವಮಾನ ನಾನು ಅಂದ್ಕೊಳ್ಳಲ್ಲ, ನಿಮ್ನ ನೆಂದ್ಕೊಳ್ತೀನಿ. ಬರ್ಲಾ? ಆ ಮನೆಯ ಮುಂದೆ ಬಿಡೋ ರಂಗೋಲೆ ನನ್ನ ಹೃದಯವನ್ನೇಕೆ ಮುಟ್ಟುತ್ತಿದೆ. ಈ ಲೈಲಾ ಮಜ್ನು, ಪಾರು, ದೇವದಾಸ್, ಸಲೀಮಾ, ನರ್ಕಲಿ ಇವ್ರದ್ದೆಲ್ಲ ಪ್ರೀತಿ ಇತಿಹಾಸ ಪುಟನೇ ಸೇರ್ತು. ಆದರೆ ನನ್ನ ಪ್ರೀತಿ ಇತಿಹಾಸ ಪುಟದಲ್ಲಿ ಇಲ್ದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಮಾಡೋ ಪ್ರಪೋಸ್ ಆದರೂ 4 ಮನ್ಸಲ್ಲಾದ್ರೂ ಉಳಿಬೇಕು. ಹಾಗೆ ಡಿಫ್ರೆಂಟಾಗಿ ಪ್ರಪೋಸ್ ಮಾಡ್ತೀನಿ. ಹಗಲು ರಾತ್ರಿ ಗಾಡಿ ಮೇಲೆ ನಿಂದು ಸವಾರಿ, ನಾವು ನಮ್ಮ ಮನೆಯವ್ರ ಹತ್ರ ಊಸ್ಕೊಳ್ಳೋ ತರಾವೇರಿ. ಏನೋ ತಮ್ಮಯ್ಯ ನಿನ್ ಲಕ್ಕು? ಹುಡುಗಿ ತಿರುಗಿ ತಿರುಗಿ ನೋಡ್ತಾವಳೆ ಅಂದ್ರೆ ಅವಳಿಗೆ ನಿನ್ ಮ್ಯಾಗ ಲವ್ ಆಗಿದೆ ಅಂತ. ಯಾರೇ ಇವನು? ಇವನು ಯಾರೇ? ಇವನು ಕಿತ್ತೋದವನು.
ಹಿಂದಿಂದೇನೆ ಬರ್ತಾ ಇದ್ದಾನೆ. ಹೇ ಸುಮ್ನಿರ್ರೆ, ಹಿಂದೆ ಬೀಳೋರೆಲ್ಲ ಏನ್ ಕೆಟ್ಟೋರಲ್ಲ. ಏ ಮಿಸ್ಟರ್, ಮೈ ನೇಮ್ ಇಸ್ ಪ್ರಹ್ಲಾದ್, ಮೈ ಫೆಟ್ ನೇಮ್ ಇಸ್ ರೋಮನ್. ಫ್ರೆಂಡ್ಸ್ ಕಡೆಯಿಂದ ಹಿಂದೆ ಬಂದಿದ್ಕೆ ಇಷ್ಟೊಂದು ಕೋಪ ಬಂತಲ್ಲ, ಮುಂದೆ ನೋಡಿ ನೀವು ನಗುವಾಗ ನಮಗೆ ಹೆಂಗಾಗೋಣ ನೋಡಿ. ನಗೋದು ಗಿಗೋದು ನಮ್ಮ ಹತ್ರ ಇಟ್ಕೋಬೇಡಿ. ಆಲ್ರೆಡಿ ನಮ್ಮ ಹುಡುಗಿ ಆರ್ಟಲ್ಲಿ ಬಂದು ಕೂತಾಯ್ತು. ಇವನ್ ನೋಡ್ ನಕ್ಕವಳ, ಅವಳು ಯಾರೇ ಗತ್ಗೆಟ್ಟವಳು. ಇವೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಏನ್ ಗುರು, ಹುಡುಗಿ ಪಟಾಯ್ಸಕ್ ಹೋಗಿದ್ಯಾ? ಅಯ್ಯೋ ನನ್ನ ಮಗನೇ, ಅಯ್ಯೋ ಬಿಡು, ನನಗೆ ಯಾಕೆ? ಇದಕ್ಕೆ ಹಿಂಗೆ ನೋಡ್ತಾ ಇದ್ದೀರಾ? ನೀವು ಅಂದ್ಕೊಂಡಂಗೆ ಏನಿಲ್ಲ. ಅವರಿಗೆ ವಾರ್ನ್ ಮಾಡಕ್ ಹೋಗಿದ್ದೆ. ಯಾಕಂದ್ರೆ ಆಲ್ರೆಡಿ ನನ್ನ ಹುಡುಗಿನ ಲವ್ ಮಾಡ್ತಿದ್ದೀನಿ. ಹೌದಾ? ಯಾರ ತಮ್ಮಯ್ಯ ಹುಡುಗಿ? ಓ ಅದಾ, ಹಂಗಾದ್ರೆ ಅವಳು ಯಾರು ಅಂತ ನೀನು ನೋಡಿಲ್ಲ, ಒಂದು ರಂಗೋಲಿ ಚಿತ್ರ ನೋಡವಾಯ್ತಾ? ಹಂಗಾದ್ರೆ ನನಗೆ ಯಾಕೆ ಈ ಥರ ಅನ್ಸಲ್ಲ? ಲೋ ರೋಮನ್, ನೀ ನಮ್ಮ ಹುಡುಗ ಅಂತ ಹೇಳ್ತಾ ಇದ್ದೀನಿ. ದಿಲ್ಲಲ್ಲಿ ದಮ್ಮಿದೆ ಅಂತ ಕೈಯಲ್ಲಿ ಮಚ್ಚಿಡ್ಕೊಂಡು ಸ್ಕೆಚ್ ಹಾಕಿ ಡೀಲ್ ಮಾಡೋದು ತುಂಬ ಸುಲಭ. ಆದರೆ ಪ್ರೀತಿಸೋಳ ಮನ್ಸಲ್ಲಿ ಏನಿದೆ ಅಂತ ಕನ್ಫ್ಯೂಸ್ ಆಗದೆ ಕನ್ಫರ್ಮ್ ಮಾಡ್ಕೊ. ಯಾಕೆಂದ್ರೆ ಬೆಂಕಿನೇ ಇಲ್ದೆ ದೇಹ ಸುಡೋದು ಒಂದೇ ಕಣೋ ಈ ಪ್ರೀತಿ. ನೋಡಿ ಲವ್ ಮಾಡವೆ ಅಟ್ರ ಪ್ಲಾಪು. ಹುಷಾರ್ ಕಣೋ ತಮ್ಮಯ್ಯ. ಆ ರೀತಿನ ಆಗೋದಿಲ್ಲ. ಹಲೋ ಮಗ, ನಾಳೆ ನಾನು ಇರೋದಿಲ್ಲ. ಪೇಪರು ಹಾಲ್ನು ನಮ್ಮ ಏರಿಯಾಗೂ ಹಾಕ್ಬಿಡು. ಅವಳು ಯಾರು ಅಂತ ನಾಳೆ ಕಂಡುಹಿಡಿತೀನಿ. ಸಮಯ ಸಿಕ್ಕರೆ ಹಂಗೆ ಪ್ರಪೋಸು ಮಾಡ್ತೀನಿ. ನೀ ಹೇಗೆ ಇದ್ದರೂ ನೀನೇ ನನ್ನ ಹೃದಯ ಧರಿಸಿ. ಬಣ್ಣ ಅಡೆದ ನಿನ್ನ ಹೆಜ್ಜೆಗಳಿಗೆ ಕಲ್ಲು ಹರಳಿ ಹೂವಾಯಿತು. ಗಾಳಿ ತಾಗಿ ಅಳಿಸೋ ಹೂವಿಗೆ ಮುದುಡಿ ಹೋಗೋ ಹೂವನಿಟ್ಟ ಮರುಳ ನಾನು. ಇಂದು ನನ್ನ ಹೃದಯವನ್ನಿಟ್ಟು ಹೊರಟಿರುವೆ.
ಸ್ವೀಕರಿಸು ಓ ನನ್ನ ಒಲವೇ. ಹಾಯ್ ಸಿಸ್ಟಾರ್ಸ್, ನೀವು ಹಾಗೆ ಮುಂದೆ ಹೋದರೆ 2 ನಿಮಿಷ ಮಾತಾಡಿ ಕಳಿಸ್ತೀನಿ. ಹಲೋ ಅಕ್ತಂಗೇಸ್, ಕಾಲೇಜಿಗೆ ಹೋಗ್ತಾ ಬರ್ತಾ ರೋಡಲ್ಲಿ ಯಾರಾದರೂ ಪಕ್ಕಡುಗಳು ರೇಗಿಸೋದು, ಕಾಳಾಕೋದು, ಚುಡಾಯಿಸೋದು ಮಾಡಿದರೆ ನಿಮಗಂತ ಒಬ್ಬ ಅಣ್ಣವನೇ ಅನ್ನೋದನ್ನ ಮಾತ್ರ ಮರಿಬೇಡಿ. ಇವನೇ ಸರಿಯಾಗಿ ಉಗ್ಯೋಣ ಅಂದರೆ ತಂಗಿರು ಅಂತ ಕಟ್ಟಾಕ್ಬಿಟ್ಟ. ಆವತ್ತು ನೀನು ಹೇಳ್ದಲ್ಲ, ನಾನು ಹೇಳಿದ ನಿಜ ಆಯ್ತಲ್ಲೇ. ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಹೇಳಕ್ಕೆ ಆಗದಿರೋಷ್ಟು ಇಷ್ಟ ಆದ್ರಿ ನೀವು. ಅಬ್ಬೋ, ಕಣ್ಣು ನೋಡ್ತಾ ಇದ್ರೆ ಫಿಯರಲ್ಲಿ ಫೀವರ್ ಬಂದಂಗೆ ಆಯ್ತಿತ್ತಲ್ಲಪ್ಪೋ. ನೋಡಿ, ಯಾರೋ ಬೆಳೆದಿರೋ ಹೂವನ್ನ 5-10 ಕೊಡ್ತಂದು ಐ ಲವ್ ಯು ಅಂತ ಹೇಳಿ ಪ್ರೀತಿನ ಗಿಟ್ಟಿಸ್ಕೊಂಡು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನಿಮ್ಮದೇ DP ಹಾಕ್ಕೊಂಡು ನಾನೊಬ್ಬ ಪ್ರೇಮಿ ಅಂತ ಹೇಳ್ದೆ ಇದ್ರು ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿಕೊಂಡು ಕೊನೆಗೊಂದಿನ ಪ್ರೀತಿಸ್ತೊಳೆ ಕೈ ಕೊಟ್ಟಾಗ ಗಡ್ಡ ಬಿಟ್ಟು ಎಣ್ಣೆ ಹೊಡೆದು ಪ್ರೀತಿನೇ ಇಷ್ಟು ಅಂತ ಬೈಕೊಂಡು ನನ್ನ ಜೀವನನ ಬೀದಿಲಾಕಿ ಹೋಗೋರು ಬರೋರು ಉಗ್ಗಿಯೋ ಥರ ಮಾಡ್ಕೊಳ್ಳೋನು ನಾನಲ್ಲ. ದುಡಿಮೆನೇ ಆಗಲಿ ಪ್ರೀತಿನೇ ಆಗಲಿ ನನ್ನ ಸ್ವತಃ ಪರಿಶ್ರಮದಿಂದ ಪಡೆಯೋನು ನಾನು. ಈ ಹೂನ ನಿನ್ನ ರಂಗೋಲೆನ ನಾ ಕಾಣೋದ್ಕಿಂತ ಮುಂಚೆ ನನ್ನ ಜೀವಕ್ಕೆ ಜೀವ ಆಗಿದ್ದವು ನನ್ನ ಮುದ್ದಿನ ಗಿಣಿಗಳು. ನನ್ನ ಬದುಕೆಲ್ಲ ಅವುಗಳ ಮುಂದೆನೇ ಕಳೀತಾ ಇದ್ದೆ. ಒಂದಿನ ಅವು ಕೂಡ ಅಸೂಯೆ ಪಡುವಂತ ಕೆಲಸ ಮಾಡಿಬಿಟ್ಟೆ. ಅದೇ ಒಂದು ಹೂವಿನ ಕುಂಡ್ಲ ತಂದು. ನನ್ನ ಪ್ರಾಣನೇ ಆಗಿದ್ದ ಪಕ್ಷಿಗಳು ಶತ್ರುಗಳಾದವು. ಅವುಗಳ ಜೊತೆ ಜಗಳ ಆಡ್ತಾ ನೀರಿಗಿಂತ ಹೆಚ್ಚಾಗಿ ಬರೀ ಭಾವನೆಗಳನ್ನೇ ಸುರಿದು ಬೆಳೆಸಿದ ಗಿಡ ಕಾಣಿಕೆಯಾಗಿ ಒಂದು ಹೂವನ್ನು ನೀಡಿತು. ಸೊ ಇದು ಭಾವನೆಯಲ್ಲಿ ಬೆಳೆದ ಹೃದಯ. ಇಷ್ಟೆಲ್ಲ ಇಷ್ಟಪಟ್ಟು ಕಷ್ಟ ಬಿದ್ದಿದ್ದೀನಿ. ಬಟ್ ಸ್ಟಿಲ್ ಐ ಲವ್ ಯು. ಐ ಲವ್ ಯು ಟು. ಅಯ್ಯೋ, ಇಷ್ಟೊತ್ನಲ್ಲಿ ಯಾಕಪ್ಪ ಕಾಲ್ ಮಾಡ್ತಾವನೆ? ಮನೇಲಿ ಅಪ್ಪ ಅಮ್ಮ ಬೇರೆ ಅವರೇ. ಹಲೋ, ಇಷ್ಟೊತ್ನಲ್ಲಿ ಯಾಕೋ ಕಾಲ್ ಮಾಡ್ತಿದ್ಯಾ? ಮೆಸೇಜ್ ಮಾಡೋದು ಸಾಕಾಗಲ್ವಾ ನಿನ್ಗೆ? ದಿನ ಫೋನ್ ಮಾಡ್ತೀಯಾ, ಹೋಗ್ತಾ ಬರ್ತಾ ನೋಡಿ ನಗ್ತೀಯ. ಒಂದಿನ ಆದ್ರೂ ಸಿಕ್ಕಿದ್ಯಾ? ಅದಲ್ದೆ ಇವತ್ತಲ್ಲಿ ನಿನ್ನ ಧ್ವನಿ ಕೇಳ್ಬೇಕನ್ನಿಸ್ತು, ಅದಕ್ಕೆ ಮಾಡಿದೆ. ಧ್ವನಿ ಎಲ್ಲ ಹೊತ್ನಲ್ಲೂ ಹಾಗೆ ಇರುತ್ತೆ. ಎಲ್ಲಿದ್ಯಾ? ನಿಮ್ಮ ಮನೆ ರೋಡಲ್ಲಿದ್ದೀನಿ, ಬರ್ತೀಯಾ? ನಿನ್ನ ಅಜ್ಜಿ ಕಾಯ್ತಾ ಇರು, ಬರ್ತೀನಿ. ಫಸ್ಟ್ ಫೋನ್ ಕಟ್ ಮಾಡು, ನಿದ್ದೆ ಬರ್ತಿದೆ ನನ್ಗೆ. ಸರಿ ಆಯ್ತು, ನಾಳೆ ಎಲ್ಲಾದ್ರೂ ಹೋಗೋಣ, ಸಿಗೇ ಇಂದು. ನನ್ಗೆ ಕಾಲೇಜ್ ಇದೆ ಕಣೋ. ಲವ್ ಎಂಬ ಯೂನಿವರ್ಸಿಟಿಗೆ ಅಡ್ಮಿಷನ್ ಆದ್ಮೇಲೆ ಆಗಾಗ ಈ ಕಾಲೇಜಿಗೆ ಪ್ರೆಸೆಂಟ್ ಆಗ್ಬೇಕಮ್ಮ. ಇದರಲ್ಲಿ ತುಂಬಾ ಅಧ್ಯಾಯಗಳಿವೆ, ಇಬ್ರು ಸೇರಿ ಅಧ್ಯಯನ ಮಾಡೋಣ. ಒಂದಿನ ಎಕ್ಸಾಮ್ ಬರುತ್ತೆ, ಆ ಎಕ್ಸಾಮು ಎದುರಿಸೋಣ. ಪಾಸೋ ಫೇಲು ರಿಸಲ್ಟು ಆಮೇಲೆ. ಸರಿ ಸರಿ, ಬರ್ತೀನಿ ಬಿಡು, ಇದಕ್ಕೇನ್ ಕಮ್ಮಿ ಇಲ್ಲ. ಬಾಯ್, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್.
ಹೌದು, ನಾ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ಟಲ್ಲ, ಈ ಹುಡುಗಿರು ಅಷ್ಟೊಂದು ಬರ್ಗೆಟ್ಟವ್ರ? ಯಾರಾದ್ರೂ ಬಂದು ಪ್ರಪೋಸ್ ಮಾಡ್ಲಿ ಅಂತ? ಅಯ್ಯೋ ನಿನ್ನ ಹುಡುಗಿರ್ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ಬೇಡ ಚಿನ್ನ. ನಿಮ್ಮಂತ ಹುಡುಗರು ಲವ್ ಆದ್ರೆ ಇರೋ ಬರೋ ಫ್ರೆಂಡ್ಸ್ಗೆಲ್ಲ ಹೇಳ್ಕೊ ಬರ್ತೀರಾ ಲವ್ ಆಯ್ತು ಅಂತ. ಆದ್ರೆ ನಮ್ಮಂತ ಹುಡುಗಿರು ನಿಮ್ಮಂತ 100 ಜನ ಬಂದ್ರು 1000 ಸಲ ತೂಕ ಹಾಕಿ ನಮ್ಗೊಂದು ಒಬ್ಬನ್ನ ಮಾತ್ರ ಆಯ್ಕೆ ಮಾಡ್ಕೊಂತಾರೆ, ಗೊತ್ತಾ? ಮತ್ ನೀನ್ ನನ್ನ ಈಸಿಯಾಗಿ ಒಪ್ಕೊಂಡ್ಬಿಟ್ಟಲ್ಲೇ. ದಿನ ನೀನ್ ಬಾದನ್ ನೋಡ್ತಾ ಇದ್ದೆ ಕಣೋ. ಮೊದಲನೇ ದಿನ ರಂಗೋಲಿಗೆ ಹೂ ಹಾಕಿರೋದು ಯಾವನೋ ಮೆಂಟ್ಲೆ ಇರ್ಬೇಕು ಅನ್ಕೊಂಡೆ. ಸರಿ, ಇನ್ನೊಂದ್ ದಿನ ರಂಗೋಲಿ ಹಾಕಿ ಒಳಗಡೆ ಬಂದು ಓದ್ತಾ ಇದ್ದೆ. ಅಚಾನಕ್ಕಾಗಿ ನೀ ಬಂದು ರಂಗೋಲಿಗೆ ಹೂ ಹಾಕಿ ತನ್ಮತೆಯಲ್ಲಿ ಮೈ ಮರೆತು ನಿನ್ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದೆ. ಅಪ್ಪ, ನಂಗೆ ಅನ್ಸಿದ್ದು ಒಂದ್ ವಸ್ತು ನೋಡಿ ಇಷ್ಟೊಂದು ಫೀಲ್ ಮಾಡ್ತಾನಲ್ಲ, ಇವಂದೆಂತ ಮನ್ಸು ಅಂದ್ಕೊಂಡು ನಾನು ನಿನ್ನ ಫೀಲ್ ಮಾಡ್ತಾ ನನಗೆ ಗೊತ್ತಿಲ್ಲದೆ ನಿನ್ನ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದೆ. ಕಾಲೇಜ್ಗೆ ಹೋಗ್ತಾ ಬರ್ತಾ ನಿನ್ನ ನೋಡಿ ನಗ್ತಾ ಇದ್ದಿತ್ತು. ಸೊ ಐ ರಿಯಲಿ ಲಕ್ಕಿ. ಬರೀ ರಂಗೋಲಿ ನೋಡಿ ಇಷ್ಟಪಡು ನೀನು ಮತ್ತೆ ನಿನ್ನ ಪ್ರೀತಿನ ಎರಡನ್ನೂ ತೂಕ ಹಾಕಿದ್ರೂ ನಿನ್ನ ಸರಿಸಾಟಿ ಯಾರೂ ತೂಗ್ಲಿಲ್ಲ. ಹೌದು, ನಿನಗೆ ಯಾಕೆ ರಂಗೋಲಿ ಮೇಲೆ ಲವ್ ಆಗಿತ್ತು? ಅದು ಹುಡುಗಿನೇ ಅಂತ ಹೇಗೆ ಅನ್ಕೊಂಡೆ? ಅಕಸ್ಮಾತ್ ಹುಡುಗಿ ಆಗದೆ ಆಂಟಿನೋ ಅಜ್ಜಿನೋ ಆಗಿದ್ರೆ ಏನು ಮಾಡ್ತಿದ್ದೆ? ಅರಳಿದ ಹೂವಿನ ಸುಗಂಧದ ಪರಿಮಳವ ಹುಡುಗರ ಸೂಕ್ತ ಮನಸ್ಸು ಸೂಕ್ಷ್ಮ ಗ್ರಹಿಸುತ್ತೆ. ಹಾಗೆ ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ಓಹೋಹೋ, ಕವಿಗಳು. ಸರಿ ಸರಿ, ಕಾಲೇಜ್ ಬಿಡೋ ಟೈಮ್ ಆಯ್ತು, ಹೊರಡೋಣ. ಸರಿ ನಡಿ. ಎಷ್ಟು ಚಂದ ನಿನ್ನ ಈ ಮುಗುಳು ನಗೆ, ಧರೆ ಮೇಲೆ ಮುಂಗಾರೆ ಸುರಿದ ಹಾಗೆ. ಎಷ್ಟು ಚಂದ ನಿನ್ನ ಈ ಮುಗುಳು ನಗೆ, ಧರೆ ಮೇಲೆ ಮುಂಗಾರೆ ಸುರಿದ ಹಾಗೆ. ಎಂಥ ಅಂದಾನಿ ಮುದ್ದಾದ ಮೊಗದವನಿ, ನಿನ್ನ ಸೇರು ಬಯಕೆ ಇಂದು ಯಾಕೋ ಈ ಮನದಲ್ಲಿ. ನವಿರಾಗಿ ಹುಟ್ಟಿದೆ ಕಣ್ಣಲ್ಲೇ, ಸವಿಯಾದ ಯಾತನೆ ನನ್ನಲ್ಲೇ. ನನಗೇನೋ ಆಗಿದೆ ಸುಮ್ಮನೆ, ಬಿಡದಂತೆ ಕಾಡಿದೆ ನೀನನ್ನೇ. ನಾ ಸೋತೆ ನಲ್ಲೇ ನಿನಗೆ, ನಾ ಸೋತೆ ನಲ್ಲೇ ನಿನಗೆ, ನಾ ಸೋತೆ ನಲ್ಲೇ ನಿನಗೆ, ನಾ ಸೋತೆ. ಎಷ್ಟು ಚಂದ ನಿನ್ನ ಈ ಮುಗುಳು ನಗೆ, ಧರೆ ಮೇಲೆ ಮುಂಗಾರೆ ಸುರಿದ ಹಾಗೆ. ಹೌದು, ನಿನ್ನೊಳಗೆ ನಾ ಎಲ್ಲಿದ್ದೀನಿ? ಹೃದಯದೊಳಗೆ. ಭಕ್ತು ನೋಡ್ಲಾ? ಈ ಪ್ರಪಂಚದಲ್ಲಿ ಸುಂದರವಾದ ಸ್ಥಳ ಅಂದ್ರೆ ಈ ಹೃದಯ ಕಣೆ. ಅದನ್ನ ಯಾರು ನೋಡಕ್ಕಾಗಲ್ಲ, ಬಟ್ ತುಂಬಾ ಇಷ್ಟದವ್ರು ಮಾತ್ರ ಅಲ್ಲಿರ್ತಾರೆ. ನಗುತ್ತಾಳೆ ನನ್ನನೆ ನೋಡಿ, ನಗುವಲ್ಲೆ ಹಲ್ಲೆಯ ಮಾಡಿ, ಕಣ್ಣಲ್ಲೇ ಎಸೆದು ಗೂಗ್ಲಿ ಕೊಲ್ಲುತ್ತಾಳೆ ಏನು ಮಾಡಲಿ. ನಗುತ್ತಾಳೆ ನನ್ನನೆ ನೋಡಿ, ನಗುವಲ್ಲೆ ಹಲ್ಲೆಯ ಮಾಡಿ, ಕಣ್ಣಲ್ಲೇ ಎಸೆದು ಗೂಗ್ಲಿ ಕೊಲ್ಲುತ್ತಾಳೆ ಏನು ಮಾಡಲಿ. ಮನಸ್ಸಿನ ಊರಿಗೆ ಅಂದು ಚಾರಣಕ್ಕೆ ಬಂದನು ನೀನು, ಹೃದಯದ ತಾಳವ ಗೆದ್ದು ಪಡೆಯನು ಅಲ್ಲಿಗೆ ನೀನು. ಕುಂತರು ನಿಂತರು ನಿನ್ನದೇನೆ ನೆನಪಿನ ಅಲೆಯು ನನ್ನಲ್ಲಿ. ನಾ ಸೋತೆ ನಲ್ಲೇ ನಿನಗೆ, ನಾ ಸೋತೆ ನಲ್ಲೇ ನಿನಗೆ, ನಾ ಸೋತೆ ನಲ್ಲೇ ನಿನಗೆ, ನಾ ಸೋತೆ. ಎಷ್ಟು ಚಂದ ನಿನ್ನ ಈ ಮುಗುಳು ನಗೆ,
ಧರೆ ಮೇಲೆ ಮುಂಗಾರೆ ಸುರಿದ ಹಾಗೆ. ಹುಡುಗಿರ್ಗೆ ಸುಳ್ಳು ಹೇಳೋರ್ ಕಂಡ್ರೆ ಇಷ್ಟ ಆಗಲ್ಲ ಗೊತ್ತಾ? ಹೌದಾ? ಹುಡುಗಿರು ಅಷ್ಟೊಂದು ಸತ್ಯ ಹೇಳ್ತವ್ರ? ಹಾ ಮತ್ತೆ. ಹಾಗಾದ್ರೆ ನಿನ್ನ ವಯಸ್ಸೆಷ್ಟು? ಅಯ್ಯೋ ನಿನ್ನ ರೇಗಿಸ್ತೀಯ. ನಿನ್ನದೇನೆ ಚಿಗುರು ಪಾದ ಇಟ್ಟು ಹೋದೆ ಹಗುರ ಹೆಜ್ಜೆ, ನಡೆವಾಗ ಕಾಲ್ಗೆಜ್ಜೆ ನಾದ ಮೂಡಿತಲ್ಲೆ ನಿನ್ನದೆ ಹಚ್ಚೆ. ನಿನ್ನದೇನೆ ಚಿಗುರು ಪಾದ ಇಟ್ಟು ಹೋದೆ ಹಗುರ ಹೆಜ್ಜೆ, ನಡೆವಾಗ ಕಾಲ್ಗೆಜ್ಜೆ ನಾದ ಮೂಡಿತಲ್ಲೆ ನಿನ್ನದೆ ಹಚ್ಚೆ. ಜಾರುತ್ತಿರ ಸಂಜೆಯ ರಂಗು ತುಟಿಸೋಕು ಮೀಸೆಲೆ ಮಿಂದು, ಹದವಾದ ಅಂದದ ನಂಗು ಬೊಗಸಲೆ ನೀಡಿದೆ ಇಂದು. ಇಂದಿಗೂ ಎಂದೆಂದಿಗೂ ನೀನೆಯ ನನ್ನಯ ಉಸಿರು. ನಾ ಸೋತೇನಲ್ಲ ನಿನಗೆ, ನಾ ಸೋತೇನಲ್ಲ ನಿನಗೆ, ನಾ ಸೋತೇನಲ್ಲ ನಿನಗೆ, ನಾ ಸೋತೆ. ನಾ ಸೋತೇನಲ್ಲ ನಿನಗೆ, ನಾ ಸೋತೇನಲ್ಲ ನಿನಗೆ, ನಾ ಸೋತೇನಲ್ಲ ನಿನಗೆ, ನಾ ಸೋತೆ. ಎಷ್ಟು ಚಂದ ನಿನ್ನ ಈ ಮುಗುಳು ನಗೆ, ಧರೆ ಮೇಲೆ ಮುಂಗಾರೆ ಸುರಿದ ಹಾಗೆ. ಎಷ್ಟು ಚಂದ. ಪ್ರಹ್ಲಾದ್, ನೀ ನನ್ನ ಎಷ್ಟು ಪ್ರೀತಿ ಮಾಡ್ತೀಯ? ನಿನಗೆ ನೋವು ಕೊಡೋದಷ್ಟು. ಕೆಲವ್ರು ಪ್ರೀತಿ ನಡುವೆನೆ ಕೈ ಕೊಡುತ್ತಲ್ಲ, ಅದ್ರ ಬಗ್ಗೆ ನೀನೇನು ಹೇಳ್ತೀಯಾ? ಹೃದಯ ಬ್ಲಡ್ನ ಶುದ್ಧಿ ಮಾಡಿ ಎಲ್ಲ ಅಂಗಾಂಗಗಳಿಗೆ ನೀಡುತ್ತೆ. ಪಾಪ ಅದು ಗೊತ್ತಿಲ್ಲ, ತಾನು ಶುದ್ಧಿ ಆಗಿದ್ರೆ ಯಾವ ಪ್ರೇಮಿಗಳ ಪ್ರೀತಿನೂ ನಡುವೆನೆ ಸಾಯ್ತಾ ಇರಲಿಲ್ಲ ಅಂತ. ಅಕಸ್ಮಾತ್ ಆ ದೇವ್ರ ಪ್ರತ್ಯಕ್ಷವಾಗಿ ನಿನ್ಗೇನ್ ವರ ಬೇಕು ಅಂತ ಕೇಳಿದ್ರೆ ಏನಂತ ಕೇಳ್ತೀಯಾ? ಆ ದೇವರನ್ನ ನಾನು ಏನನ್ನು ಕೇಳಲ್ಲ. ಕೇಳಿದ್ರೆ ಸಾವನ್ನೊಮ್ಮೆ ಭೇಟಿ ಆಗ್ಬೇಕಂತ ಕೇಳ್ತೀನಿ. ಸಾವನ್ನ ಭೇಟಿಯಾದ್ರೆ ಏನಂತ ಕೇಳ್ತೀಯಾ? ಸಾವೇ ನೀ ಬರೋ ಮುನ್ಸೂಚನೆ ಕೊಡು, ಅಷ್ಟರೊಳಗೆ ನನ್ನ ಹುಡುಗಿ ಮನಸ್ಸಲ್ಲಿ ಇನ್ನೂ ಏನಿದೆ ಅಂತ ತಿಳ್ಕೊಂಡು ಬರ್ತೀನಿ ಅಂತ. ನಾಳೆ ಮಾಮೂಲಿ ಪಾರ್ಕಿಗೆ ಬಾ. ಹೇ, ಎಕ್ಸಾಮ್ ಇದೆ ಕಣೋ. ಅದೆಲ್ಲ ಗೊತ್ತಿಲ್ಲ. ಆಗಲ್ಲ ಕಣೋ. ನೀನು ಬರಲೇಬೇಕು. ಸರಿ ಬಿಡು, ಎಲ್ಲಿ ಬಿಡ್ತೀಯಾ? ಬರ್ತೀಯ ತಾನೇ? ಮಾಮೂಲಿ ಪಾರ್ಕ್ ತಾನೆ, ಬರ್ತೀನಿ ಬಿಡು. ಸರಿ ಹೋಗು. ಯಾರಣ್ಣ? ಅವನೇ ಬಾಸ್. ಇವನಾ? ದಿನ ಬೆಳಗ್ಗೆದ್ದು ಮನೆಗೆ ಹಾಲು ಪೇಪರ್ ಹಾಕೊಂಡ್ ಬಾಸ್. ಅಕ್ಕ, ನಿನ್ನ ಮಗಳು ಕಾಲೇಜ್ಗೆ ಹೋಗೋದು ಬಿಟ್ಟು ಯಾವನೋ ಹಾಲು ಪೇಪರ್ ಹಾಕೊಂಡ್ ಜೊತೆ ಸುತ್ತೋಡಿತಾವಳೆ. ಓಯ್, ಯಾರು ಸರ್ ನೀವು? ಅಡ್ಡಡ್ಡ ತಮ್ಮ, ನಿಮ್ ಮೇರದಲ್ಲಿ ಕೈ ಕಾಲು ಕಳ್ಕೊಂಡಾರ ಯಾರಿದ್ರೆ ಕೇಳಿ ನೋಡು ಚಂಗ ಯಾರು ಅಂತ. ಲೇ ಜಿಗಡು, ಮನೆಗೂ ಹಾಲು ಪೇಪರ್ ಹಾಕೊಂಡು ನೀನು ಒಳ್ಳೊಳ್ಳೆ ಶ್ರೀಮಂತರ ಮನೆ ಹುಡುಗಿರ್ನ ಪುಟ್ಟಿಗೆ ಹಾಕೊಂಡು ಅವ್ರ ಜೊತೆ ಲವ್ ಗಿವ್ ಅಂತ ನಾಟಕ ಮಾಡಿ ಒಂದಿನ ನೀವು ಆಡೋ ಆಟನೆಲ್ಲ ವಿಡಿಯೋ ಮಾಡಿ ದುಡ್ಡಿಗಾಗಿ ಬ್ಲ್ಯಾಕ್ ಮೇಲ್ ಮಾಡೋ ಚೀಟರ್. ನನಗೆ ಬೈದ್ರೆ ಬಯಸ್ಕೊಳ್ತೀನಿ, ಆದ್ರೆ ನನ್ನ ಪ್ರೀತಿನ ಕೇವಲ ಮಾತನಾಡಿದ್ರೆ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಓಹೋ, ಪ್ರೀತಿ ಅಕ್ಕನ ಮಗಳು ಅಂತ ಚಿಕ್ಕವಳಿಂದ ದೊಡ್ಡೊಳಾಗವರೆಗೂ ಎದ್ದೆ ಮೇಲೆ ಹಾಕೊಂಡ್ ಬೆಳೆಸಿರೋ ಮಾವ ಕಣ. ಥೂ, ಎಲ್ಲ ಪ್ರೇಮಿಗಳ ಪ್ರೀತಿಗೆ ಹುಡುಗಿ ಮಾವ ಇಲ್ಲ ಚಿಕ್ಕಪ್ಪ ಇವರೇ ದುಶ್ಮಗಳಾಯ್ತಾರೆ. ಅಣ್ಣಯ್ಯ,
ನೀನು ಅವಳನ್ನ ಎದ್ದೆ ಮೇಲೆ ಹಾಕ್ಕೊಂಡು ಬೆಳೆಸಿರೆ ನಾನು ಎದೆ ಒಳಗೆ ಇಟ್ಟು ಪೂಜಿಸ್ತೀನಿ. ಒಂದು ವಿಷಯ ಗೊತ್ತಾ ನಿನಗೆ? ಪ್ರೀತಿಸೋ ಪ್ರತಿಯೊಬ್ಬ ಪ್ರೇಮಿನೂ ಒಂದು ಹುಡುಗಿನ ಪ್ರೀತಿಸ್ತಿದ್ದಾನಂದ್ರೆ ಒಂದು ಗುಂಡಿಗೆ ಜೊತೆ 10 ಗುಂಡಿಗೆ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಫೀಲ್ಡಲ್ಲಿರೋ ಜನ ಯಾರೇ ಇರಲಿ, ಶೀಲ್ಡು ಮಾತ್ರ ಅವಂದೇ. ಇವನಿಗೆ ಮಾತನಾಗ ಹೇಳಿದ್ರೆ ಗೊತ್ತಾಗೋದಿಲ್ಲ. ಕುಲುಮೆ ಬೆಂಕಿಯಲ್ಲಿ ಬೆಂದಿರೋ ಮಚ್ಚಲ್ಲಿ ಇವನ್ ಬಿಸಿ ರಕ್ತನ ಮಜ್ಜನ ಮಾಡಿದ್ರೇನೆ ಗೊತ್ತಾಗೋದು. This irascible hothead Roman Reigns is going to club out. And what about Roman Reigns, who it's blocked on Hopkins, and now Reigns sent over the towel. Look at this match. Look at this. He's getting in the head of Roman Reigns. And once again, walk out, not the WWE. A change, a new level of aggression because of Triple H. ಬಾಸ್ ಅವನು ಅಲ್ಲೇ ಮಣ್ಣಲ್ಲಿ ಊತಕ್ಬೇಕಾಗಿತ್ತು ಬಾಸ್. ಅವನ್ನ ಬಿಡಬಾರ್ದು ಬಾಸ್, ಎತ್ತಲೇಬೇಕು. ಇವಾಗ ಬೇಡ ಕಣ್ರು, ಅವ್ನ ಪ್ರೀತಿ ಸ್ಟ್ರಾಂಗ್ ಅವನೇ. ಇನ್ನೊಂದು ದಿನ ಎತ್ತ ಬಿಡೋಣ ಕಣ್ರು. ಅಲ್ಲ ಕಣೆ, ನಿಂಗೇನೇ ಬಂದಿರೋದು? ಅವನು ಯಾವನೋ ಹಾಲು ಪೇಪರ್ ಹಾಕೋನಿಂದ ಸುತ್ತುತ್ತಾ ಇದೆಯಂತಲ್ಲೇ. ನಾಚಿಕೆ ಆಗೋದಿಲ್ಲ ನಿನಗೆ? ಹೆತ್ತೋರೊಟ್ಟೆನ ಯಾಕ್ರೆ ಹೀಗೆ ಉರಿಸ್ತೀರಾ? ಅಲ್ಲಮ್ಮ, ಇಂದು ನೀನ್ ಪ್ರೀತಿಸಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ 20 ವರ್ಷದಿಂದ ನಾವು ನಿನ್ನನ್ನು ಪ್ರೀತಿಯಿಂದ ಸಾಕಿದ್ವಿ ಅಲ್ವಾ? ಈ ಪ್ರೀತಿಗಿಲ್ದಿರೋ ಬೆಲೆ ಆ ಪ್ರೀತಿಗೆ ಯಾಕಮ್ಮ? ಇಂದು ಒಂದು ಮಾತು ಜ್ಞಾಪಕ ಇಟ್ಕೋ, ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ಪ್ರತಿಯೊಬ್ಬ ತಂದೆ ತಾಯಿನೂ ಬಯಸೋದು, ಹಾಳಾಗ್ಲಿ ಅಂತ ಅಲ್ಲಮ್ಮ. ಪ್ರೀತಿ ಗೀತಿ ಅಂತ ತಲೆ ಕೆಡಿಸ್ಕೊಂಡು ಅವ್ನು ಯಾವನಿಂದನೋ ಓಡೋದ್ರೆ ನಮ್ಮಿಬ್ರು ಹೆಣ ನೋಡ್ಬೇಕಾಗುತ್ತೆ ಅಷ್ಟೇ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ಬಳಿಕ ಪ್ರಯತ್ನಿಸಿ. ಅಲ್ವೋ ಪ್ರಹ್ಲಾದ, ಅದ್ಯಾವುದೋ ಹುಡುಗಿಯಿಂದ ಬಿದ್ದು ಯಾರ ಹತ್ರನೋ ಜಗಳ ಮಾಡ್ಕೊಂಡಿದ್ಯಂತಲ್ಲೋ. ಇನ್ನೊಬ್ರು ಮನೆ ಕಸ ಮುಸ್ರು ತೊಳೆದು ನಿಂಗೆ ಓದಿಸಿದ್ದು ಮುಂದೆ ನಮ್ಮ ಜೀವನಕ್ಕೆ ನಮ್ಮ ಮಗ ಆಸರೆ ಆಗ್ತಾನೆ ಅಂತ ನೀನು ತಿಳ್ದಂಗೆ ಮಾಡಲಿ ಅಂತಲ್ಲ. ಇದಕ್ಕೇನಾ ನಾವು ನಿನ್ನ ಕಷ್ಟಪಟ್ಟು ಓದಿಸಿದ್ದು. ಒಂದಿನ ಮೈಗೆ ಹುಷಾರಿಲ್ಲ, ಹೋಗಪ್ಪ ಪೇಪರು ಹಾಲು ಹಾಕ್ಬಿಟ್ಟು ಬಾ ಅಂತ ಹೇಳ್ದೆ. ನೀನು ಅದಕ್ಕೆ ಅಮ್ಮ ದಿನ ನಾನೇ ಹೋಯ್ತೀನಿ ಬಿಡಮ್ಮ ಅಂದೆ. ಓ, ನನ್ನ ಮಗ ಭಾರಿ ಬುದ್ಧಿವಂತ ಅದ, ದುಡಿಮೆ ಮಾಡಿ ನಾವು ಚೆನ್ನಾಗಿ ಸಾಕ್ತಾನೆ ಅಂತ ಖುಷಿಯಾಗಿದ್ವಿ. ಆದ್ರೆ ಈಗ ಹಿಂಗ ಮಾಡೋದು. ಕೂಲಿ ನಾಲಿ ಮಾಡಾದ್ರೂ ನಿಯತ್ತ ಬದುಕ್ತೀವಿ. ಮಾನ ಮರ್ಯಾದಿನಿ ನನ್ನ ಪ್ರಾಣ ಅಂತ ತಿಳಿದು ನನ್ನ ಮಾನ 4 ಜನರ ಮುಂದೆ ಹೋತೆ ಅಂದ್ರೆ ನನ್ನ ಪ್ರಾಣ ತೃಣಕ್ ಸಮ. ಯಾವತ್ತಿದ್ರು ನಿನಗೆ ನನ್ನ ತಂಗಿ ಮಗಳನ್ನೇ ತರೋದು. ಪ್ರಹ್ಲಾದ್, ಯಾಕೋ ರಾತ್ರಿಯಿಂದ ಕಾಲ್ ಮಾಡ್ತಿದ್ದೀನಿ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಓ ಅದಾ ಪ್ರಾಬ್ಲಮ್ ಇತ್ತು, ಅದಕ್ಕೆ ರಿಪೇರಿ ಕೊಟ್ಟಿದ್ದೀನಿ. ಅದು ಸರಿ, ನೀನು ಯಾಕೊಂತಾರೆ ಇದೆಯಾ? ಏನು ಅಂತ ಹೇಳೋದು? ನಮ್ಮ ಪ್ರೀತಿ ವಿಷಯನ ನಮ್ಮ ಮಾವ ನಮ್ಮ ಅಪ್ಪ ಅಮ್ಮನಿಗೆ ಹೇಳವ್ರೆ. ಪ್ರೀತಿಸೋನೆ ಬೇಕು ಅಂದರೆ ನಾವು ವಿಷ ತಗೊಂಡು ಸಾಯ್ತೀವಿ ಅಂದರು. ಅಷ್ಟೇ ಯಾಕೆ, ನಿನ್ನ ಫೋನ್ ಸ್ವಿಚ್ ಆಫ್ ಬಂತು ಅಂತ ನೋಡಿ ನಿಮ್ಮ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ಅವರು ಕೂಡ ನಮ್ಮ ಮಗ ನಮ್ಮ ಮಾತು ಕೇಳದೆ ಹೋದರೆ ನೇಣು ಹಾಕೊಂಡು ಸಾಯ್ತೀನಿ ಅಂತ ಮಾತಾಡ್ತಿದ್ರು. ನನ್ನ ನಿನ್ನ ಪ್ರೀತಿ ಜನ್ಮ ಕೊಟ್ಟರು ಸಾವನ್ನೇ ಕೇಳುತ್ತೆ ಅಂದರೆ
ನಾ ಖಂಡಿತ ಆ ಪ್ರೀತಿನ ಬಯಸ್ತಿರ್ಲಿಲ್ಲ. ಪ್ರಹ್ಲಾದ್, ಎಲ್ರೂ ಚೆನ್ನಾಗಿರ್ಬೇಕು ಅಂದ್ರೆ ನಾವು ದೂರ ಆಗೋದೇ ಒಳ್ಳೇದು. ಪ್ರಹ್ಲಾದ್, ಯಾಕೋ ಏನು ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡೋ. ನೋಡು, ನೀನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅಂದ್ರೆ ನೀ ನಾನು ಹೇಳ್ದಂಗೆ ಕೇಳಬೇಕು. ನೀ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾ ಈ ವಿಷ ಕುಡ್ದು ಸತ್ತೋಗ್ತೀನಿ. ಪ್ರೀತಿ ಎಲ್ಲರೊಳಗೂ ಹುಟ್ಟುವುದು. ಕೆಲವು ಪ್ರೀತಿಗೆ ಹೃದಯವಿಲ್ಲ. ಹಲವು ಹೃದಯಗಳಿಗೆ ನಿಜವಾದ ಪ್ರೀತಿನೇ ಇಲ್ಲಂತ ಇವತ್ತು ಶುರುವಾಯ್ತು ಕಣೆ. ಯಾವ ಪ್ರೀತಿನೂ ಯಾರ ಸಾವನ್ನು ಬಯಸೋದಿಲ್ಲ. ಹಂಗೇನಾರಾದ್ರೆ ಅದು ಮನುಷ್ಯರ ಅತಿವೇಗ ವರ್ತನೆಯಿಂದಷ್ಟೇ. ಸರಿ, ನಿನ್ಗೇನೆ ನನ್ನ ಮರೆತು ಬದುಕ್ತೀನಿ ಅನ್ನೋ ಆತ್ಮಸ್ಥೈರ್ಯ ನಿನ್ನಲ್ಲಿದ್ದರೆ ಅದು ನನ್ನಲ್ಲೂ ಕೂಡ ಇರಬೇಕು. ನಾನು ಹುಡುಕಿಲ್ಲ ಅಷ್ಟೇ. ಒಂದಂತೂ ಸತ್ಯ, ನಿನ್ನ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀನಿ. ಅಳಿಸಲಾಗದ ಬರಹ ಬರೆದಿಹನೋ ಯಾಕೋ ಈ ತರಹ. ಬರೆದವನೇ ಅಳಿಸಲಾಗದ ಬರಹ ಬರೆದಿಹನೋ ಯಾಕೋ ಈ ತರಹ. ಹಗಲು ಕೂಡ ಇರುಳು ಆಗಿ ನೆರಳು ಕೂಡ ಕಾಳೆಯಾಗಿ ಸಂಗಮದ ಹೃದಯಗಳು ಸಂಭ್ರಮಿಸದ ಮನಸ್ಸುಗಳು ಸುಳಿವು ಕೊಡದ ಸುಳಿಯು ಒಂದು ಸಾಗೋದೋಳೆ ಮುಳುಗಿಸಿಂದು ಪ್ರೀತಿಯ ಪಯಣಕ್ಕೆ ಹಾಡಿದೆ ನಾಂದಿ. ಬರೆದವನೇ ಅಳಿಸಲಾಗದ ಬರಹ ಬರೆದಿಹನೋ ಯಾಕೋ ಈ ತರಹ. ಬರೆದವನೇ ಅಳಿಸಲಾಗದ ಬರಹ ಬರೆದಿಹನೋ ಯಾಕೋ ಈ ತರಹ. ನಡುಬೀದಿಯಲ್ಲಿ ಒಡೆದು ಬಿದ್ದ ಬಿದಿರಿನ ಕೊಳಲ ಅಳಲನ್ನು ಕಂಡು ನಡುಬೀದಿಯಲ್ಲಿ ಒಡೆದು ಬಿದ್ದ ಬಿದಿರಿನ ಕೊಳಲ ಅಳಲನ್ನು ಕಂಡು ಗಾಳಿ ಕೂಡ ತುಸು ಯೋಚಿಸಿ ನೋಡಿ ಒಮ್ಮೊಮ್ಮೆ ಜೋರು ಬೀಸಿ ಹಾಡಿ ಸಪ್ತ ಸ್ವರವ ಹೊಮ್ಮಿಸಿ ಇಂದು ಕೊಳಲನು ಸಂತೈಸಿ ಉಪಚರಿಸಿದೆ ಇಂದು. ಬರೆದವನೇ ಅಳಿಸಲಾಗದ ಬರಹ ಬರೆದಿಹನೋ ಯಾಕೋ ಈ ತರಹ.
ಲೋಫರ್ ನನ್ನ ಮಗನೇ, ಅವತ್ತು ನೋಡ್ರಿ ಇಷ್ಟುದ್ದ ಡೈಲಾಗ್ ಹೊಡೆದೆ, ಗಡ್ಡ ಬಿಟ್ಟು ಎಣ್ಣೆ ಹೊಡೆದು ನನ್ನ ಜೀವನನ ಬೀದಿಲ್ಲಾಕಲ್ಲ ಅಂತ. ಇವತ್ತೇನೋ ಮಾಡ್ತಿದ್ದೀಯಾ? ಪ್ರೀತಿನೇ ಕಣೋ. ಎಲ್ಲರ ನೋವನ್ನು ಅರ್ಥ ಮಾಡ್ಕೊಂಡವಳಿಗೆ ನನ್ನ ನೋವು ಮಾತ್ರ ಗೊತ್ತಾಗ್ಲಿಲ್ಲ. ಬಿಟ್ಟೋದವಳಿಗೆ ಏನೋ ಗೊತ್ತು, ಅವಳು ಕೊಟ್ಟಿರೋ ನೋವು ಸಾವಿಗಿಂತ ಕ್ರೂರ ಅಂತ. ಹೇ ಗಾಳಿ, ಬೆಳಕು, ನೀರು, ಯಾರು ಪ್ರೀತಿಗೋಸ್ಕರ ಈ ಜಗತ್ತಿನಲ್ಲಿ ಇನ್ನೂ ಇದ್ದೀರಾ? ಹೋಗಿ ಪ್ರೀತಿ ಸತ್ತೈತೆ ಹೋಗಿ. ಪ್ರೀತಿಯನ್ನು ಎಣಕಿ ಜನ ಮುಕ್ವಡ ಹಾಕಿ ಪ್ರೀತಿಗೆ ಸಾವಿಲ್ಲ ಅಂತ ಬೋಧನೆ ಮಾಡ್ತಾರೆ. ಹುಡುಗಿಯರಿಗೆ ಪ್ರೀತಿ, ಪ್ರೇಮ, ಸ್ನೇಹ ಅಂತ ಹೆಸರಿಡ್ತಾರೆ. ಅದೇ ಹುಡುಗರಿಗೆ ಜೀವ, ಆದರ್ಶ, ತ್ಯಾಗ ಅಂತ ಕರಿತವ್ರೆ. ಹುಡುಗಿಯರಿಗೆ ಅದಿಲ್ಲ, ಹುಡುಗರಿಗೆ ಇದಿಲ್ಲದೆ ಜೀವನವಿಲ್ಲ. ಎಲ್ಲ ಬರೀ ಮೋಸ, ವಂಚನೆ. ಥೂ. ಪ್ರತಿ ಪ್ರೇಮಿಗಳಿಗುಟ್ಟೋ ಪ್ರೀತಿ ಮೊದಲು ನೀವು ಯೋಚಿಸ್ಬೇಕು. ಅಣ್ಣಯ್ಯ, ಸಹ ಕುಟುಂಬ ಸಮೇತ ಬಂದ್ಬಿಟ್ಟಿದ್ದೀಯಾ ರಿವೇನ್ ತೀರ್ಸ್ಕೊಳಕ್ಕೆ? ಅವತ್ತು ತುಂಬಾ ಎಗರಾಡ್ತಿದ್ದೆ, ಇವತ್ತು ತೋರ್ಸೋಲ್ಲ ಪೌರುಸನ. ಪ್ರೀತಿ ಹೊಡೆದಿರೋ ಹೊಡೆತಕ್ಕೆ ನಾನು ಸತ್ತೋಗಿದ್ದೀನಿ. ಈ ಸತ್ತಿರೋ ಹೆಣದಲ್ಲಿ ಯಾವ ಪಾರ್ಟ್ಸಿಗೂ ಜೀವವಿಲ್ಲ. ಹೋಗಿ ಕೆಲಸ ನೋಡೋಗಿ. ಅಷ್ಟೇನು ಒಳ್ಳೆಯದಲ್ಲವೋ ಮಾನವ ಈ ಜನ್ಮ, ಒಳ್ಳೆಯದೇ ಆಗಿದ್ದರೆ ಕೊಡ್ತಿರಲಿಲ್ಲ ಬ್ರಹ್ಮ. ನಿಲ್ಲಿಸ್ರೋ ಎಣ್ಣೆ ಜೊತೆ ಆಲ್ರೆಡಿ ವಿಷಾನು ಕುಡ್ದವನೆ. ಸಾಯ ಅಂತಾನೆ ಹೊಡೆದು ಸಾಯಿಸಿ ನಾವ್ಯಾಕೆ ಜೈಲಿಗೆ ಹೋಗೋಣ? ಬನ್ರೋ. ಬರುವಾಗ ಅಳುತ್ತಾ ನೀ ಬರುವೆ, ಹೋಗುವಾಗ ಅಳಿಸಿ ನೀ ಹೋಗುವೆ. ಬದುಕಿನಲ್ಲಿ ಬರೀ ರಕ್ತ ಮಾಂಸ ನೋಡಿ ಹೃದಯ ತುಕ್ಕಿಡ್ದಿದೆ. ಪ್ರೀತಿಗಾಗಿ ಪ್ರಾಣವನ್ನೇ ಕೊಡ್ತಿರೋನ್ನ ಬದುಕಿಸಿ. ನಮ್ಮ ಆತ್ಮಸಾಕ್ಷಿಗಾದ್ರೂ ಒಂದಿನ ನಾವು ಕೂಡ ಒಳ್ಳೇದ್ ಮಾಡಿದ್ವಿ ಅಂತ ಇವನ್ನ ಬದುಕಿಸಿ ತೋರ್ಸೋಣ. ಹುಟ್ಟು ಜಾತಕ, ಸಾವು ಸೂತಕ, ನಡುವೆ ನಾಟಕ, ಇದುವೇ ಕೌತುಕ. ಇರುವಾಗ ಯೋಚಿಸು ನೀವೊಮ್ಮೆ, ಇರುವಾಗ ಮೆಚ್ಚಿಸು ಜಗವನ್ನೇ. ಅಷ್ಟೇನು ಒಳ್ಳೆಯದಲ್ಲವೋ ಮಾನವ ಈ ಜನ್ಮ. ಆಂಬುಲೆನ್ಸ್. ಸ್ಕೂಲಿಗೆ ಟೈಮ್ ಆಯ್ತು, ಬಾ ಡ್ಯಾಡಿ. ಬಂದೆಮ್ಮ. ಇವತ್ತೇ ಕೈ ಕೊಡ್ಬೇಕಿತ್ತ ಇದು? ಏನು ಮಾಡೋದೀಗ? ಬಾ ಡ್ಯಾಡಿ, ಸ್ಕೂಲ್ ಇಲ್ಲೇ ಐತಲ್ಲ, ನಡ್ಕೊಂಡು ಹೋಗೋಣ. ಡ್ಯಾಡಿ ಮಮ್ಮಿ ನೋಡಕ್ಕೆ ಹೇಗಿದ್ರು? ಇವಾಗ ಎಲ್ಲಿ ಡ್ಯಾಡಿ ಮಮ್ಮಿ? ಪ್ರತಿದಿನ ಶೃಂಗಾರ ಮಾಡ್ಕೊಂಡು ಅದ್ ಯಾವ ನಂಗೆ ನೋಡಕ್ ಹೋಗ್ತೀಯೇ? ನೀನೊಬ್ಬ ಗಂಡ್ಸ, ಬರೀ ಅನುಮಾನ ಪಡ್ತೀಯಲ್ಲೋ. ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ನಿನ್ನೊಂತನ ಹುಡುಕಿ ನನಗೆ ಗಂಟಾಕಿದ್ರು. ನೀನು ನೋಡಿದ್ರೆ ಜೂಜು ಹೆಣ್ಣು ಅಂತ ಹೋಗಿ ಇರೋ ಬರೋದನ್ನೆಲ್ಲ ಹಾಳು ಮಾಡಿ ಈ ಸ್ಥಿತಿಗೆ ತಂದು ನಿಲ್ಸಿದ್ಯಾ. ನಿನ್ನಂತನ ಕಟ್ಕೊಂಡಿರೋ ತಪ್ಪಿಗೆ ನಿಯತ್ತಾಗಿ ಸಂಸಾರ ಮಾಡ್ತಿರೋಳು ನಾನು. ಮಮ್ಮಿ
ಪಪ್ಪ ಏನಕ್ಕೆ ದಿನ ಬಂದ್ ಜಗಳ ಮಾಡ್ತಾರೆ? ಯಾವತ್ತಿದ್ರು ನಿನಗೆ ನನ್ನ ತಂಗಿ ಮಗಳನ್ನೇ ತರೋದು. ಪಪ್ಪ ನೀನು ಪ್ರೀತಿಸಿ ಮದ್ವೆ ಆದ್ರ ಮಮ್ಮಿ? ಮಾವನ್ ಮಗ ಅಂತ ನಿನ್ನಂತ ಪೇಪರು ಹಾಲು ಹಾಕೋನು ಕೊಟ್ಟು ನನ್ನ ಮದುವೆ ಮಾಡಿದ್ರು. ಬರೀ ಬಡತನನೇ ಕಂಡೋಳು ನಾನು. ನನ್ನೂ ಒಬ್ಬ ಶ್ರೀಮಂತ ಹುಡ್ಗ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತಿದ್ದ. ಅವನನ್ನ ಮದುವೆ ಆಗಿದ್ದಿದ್ರೆ ನಾನು ರಾಣಿ ಥರ ಇರ್ತಾ ಇದ್ದೆ. ಈಗೋ ನಿನ್ನ 6 ತಿಂಗಳು ಮಗು ನಿನಗೆ ಬಿಟ್ಟೋಯ್ತಾ ಇವ್ನಿ. ನನ್ನ ದಾರಿ ಗಡ್ಡ ಬರಬೇಡ. ನಿನ್ನ ಜೊತೆ ನಂಗೆ ಬಾಳಕ್ಕಾಗಲ್ಲ. ಡ್ಯಾಡಿ ಮಮ್ಮಿನೂ ನೀನು ಪ್ರೀತಿಸಿ ಮದ್ವೆ ಆಗಿದ್ದ ಡ್ಯಾಡಿ? ಇಲ್ಲಪ್ಪ, ಎಲ್ರು ಯೋಚಿಸಿ ಮದ್ವೆ ಮಾಡಿದ್ರು. ಇಲ್ಲಮ್ಮ, ಎಲ್ಲರೂ ಯೋಚಿಸಿ ಮದುವೆ ಮಾಡಿದ್ರು. ತುಂಬ ಲೇಟ್ ಆಯಿತು. ಆಲ್ರೆಡಿ ಒಂದು ಪೀರಿಯಡ್ ಆಗಿರುತ್ತೆ ಅಲ್ವೇನಮ್ಮ? ಇಂದು ನಡು ಬೀದಿಲಿ ಒಡೆದು ಬಿದ್ದ ಬೀದಿ